ಗೈಸ್ ನಾನಿವಾಗ ನಿಮಗೆ ತೋರಿಸ್ಕೊಡ್ತಾ ಇರೋದು ಫಸ್ಟ್ ಹೇರ್ ಸ್ಟೈಲ್. ಇದು ತುಂಬ ಈಸಿ ಹೇರ್ ಸ್ಟೈಲ್ ಅಂತಲೇ ಹೇಳ್ಬೋದು. ವಿತಿನ್ 1 ಮಿನಿಟಲ್ಲಿ ನೀವು ಈ ಹೇರ್ ಸ್ಟೈಲ್ನ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಗೈಸ್ ನಾನಿವಾಗ ತೋರಿಸ್ತಾ ಇದ್ದೀನಿ ಸೆಕೆಂಡ್ ಹೇರ್ ಸ್ಟೈಲ್. ನಾನು ಇನ್ನೊಂದು ಇಯರಿಂಗ್ಸ್ನ ತಗೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ಕೂಡ ನೀವು ಹೇರ್ ಸ್ಟೈಲ್ ಮಾಡ್ಕೋಬಹುದು ಅಂತ. ಯಾವುದಾದ್ರೂ ನೀವು ಇಯರಿಂಗ್ಸ್ನ ಯೂಸ್ ಮಾಡ್ಕೋಬೋದು, ಈ ರೀತಿ ಹಾಕ್ಕೋಬೋದು, ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಈಗ ನಾನು ತೋರಿಸ್ತಾ ಇದ್ದೀನಿ ಥರ್ಡ್ ಹೇರ್ ಸ್ಟೈಲ್. ಇದಂತೂ ಸೂಪರ್ ಈಸಿ ಗೈಸ್. ವಿತಿನ್ ಸೆಕೆಂಡ್ಸಲ್ಲಿ ನೀವು ಇದನ್ನು ಹೇರ್ ಸ್ಟೈಲ್ ಮಾಡ್ಕೋಬೋದು. ಜಸ್ಟ್ ಈ ಥರ ಕ್ಲಿಪ್ಸ್ಗಳೇನಿದೆ ಹಾಕ್ಕೊಳ್ಳೋದ್ರಿಂದನೇ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತೀರ. ಸೊ ಗೈಸ್ ನೋಡಿದ್ರಲ್ಲ ಎಷ್ಟು ಈಸಿ ಹೇರ್ ಸ್ಟೈಲ್ಸ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅಂತ. ನಿಮಗೆ ಯಾವ ಹೇರ್ ಸ್ಟೈಲ್ ತುಂಬಾ ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ಹೇಳಿ, ಓಕೆನಾ. ನನಗೆ ಇಷ್ಟ ಆಗಿದ್ದ ಹೇರ್ ಸ್ಟೈಲ್ ಅಂದರೆ ಇಯರಿಂಗ್ಸ್ ಹಾಕಿ ನಾನು ನಿಮಗೆ ತೋರಿಸ್ಕೊಟ್ನಲ್ಲ, ಆ ಹೇರ್ ಸ್ಟೈಲ್ ನನಗೆ ತುಂಬಾ ಇಷ್ಟ. ನಾನು ಯೂಶಲಿ ಆ ಹೇರ್ ಸ್ಟೈಲ್ನ ಮಾಡ್ಕೋತಾ ಇರ್ತೀನಿ. ತುಂಬ ಕಾಂಪ್ಲಿಮೆಂಟ್ಸ್ ಕೂಡ ನನಗೆ ಬಂದಿದೆ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂದರೆ, ನನ್ನ ಚಾನಲಲ್ಲಿ ಹಿಂದೂ ಮಹಾಗಣಪತಿ ನಮ್ಮ ಚಿತ್ರದುರ್ಗದ್ದು ಹೇಗೆಲ್ಲ ಸೆಲೆಬ್ರೇಷನ್ ಎಲ್ಲ ಮಾಡಿದ್ರು, ಡೆಕೋರೇಷನ್ ಎಲ್ಲ ಹೇಗಿತ್ತು ಅಂತ ಕಂಪ್ಲೀಟ್ ವ್ಲಾಗ್ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ ಹೋಗಿ ನೀವು ನೋಡಿ. ಸೊ ಇವತ್ತಿಗೆ ಇಷ್ಟೇ. ನಿಮಗೆ ಇವತ್ತಿನ ಹೇರ್ ಸ್ಟೈಲ್ಸ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಓಕೆನಾ. ಮತ್ತೆ ಸಿಗ್ತೀನಿ ನನ್ನ ಹೊಸ ವ್ಲಾಗಲ್ಲಿ.
ಬಾಯ್ ಗೈಸ್.